ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಮನೆಯದ ಕೆಲಸ ಎಲ್ಲ ಮುಗೀತು. ಈಗ ಕೆಲಸ ಆದಮೇಲೆ ನಾನು ಆ ಟೈಮ್ನ ಯಾವ ಥರ ಯೂಸ್ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ, ನಾನೀಗ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಈ ಬೆಡ್ಶೀಟ್ನ ಇಲ್ಲಿ ಹಾಸ್ತಾ ಇದ್ದೀನಿ. ಯಾಕೆ ಹಾಸ್ತೀನಿ ಅಂತ ನೋಡ್ತಾ ಇದ್ದೀರಾ? ನೋಡಿ, ಒಂದು ಪಿಲ್ಲೋ ಇಡ್ತಾ ಇದ್ದೀನಿ. ಇದು ಹೊರಗೆ ಕೂರಕ್ಕೆ ಈ ಥರ ಕೂತ್ಕೋತೀನಿ. ಕೂತ್ಕೊಂಡು ಫ್ರೀ ಟೈಮಲ್ಲಿ ನಾನು ಈ ಥರ ಹತ್ತಿ, ಇದು ಪೂಜಾ ಕಾಟನ್ ಅಂತ ಹೇಳ್ತಾರೆ, ಇದರಲ್ಲಿ ಬತ್ತಿ ಮಾಡ್ತೀನಿ ನಾನು. ನೋಡಿ, ಈ ಥರ ಹತ್ತಿ ತಗೊಂಡಿದ್ದೀನಿ. ಇದೊಂದು ಸ್ವಲ್ಪ, ಕೆಲವರು ಈ ಬತ್ತಿನ ಬ್ಯಾಂಡೇಜ್ ಹತ್ತಿಲಿ ಮಾಡ್ತಾರೆ. ನಾನು ಈ ಥರ ಹತ್ತಿಯಲ್ಲೇ ಮಾಡೋದು. ಇದು ಮಾಡೋ ಮುಂಚೆ ಈ ಥರ ಬೆಲ್ಲ ತಗೊಂಡಿದ್ದೀನಿ, ಮತ್ತು ವಿಭೂತಿ ಗಟ್ಟಿ ಅಂತಾರಲ್ಲ ಅದು ತಗೊಂಡಿದ್ದೀನಿ. ಇದು ಯಾಕೆ ತಗೊಂಡಿದ್ದೀನಿ ಅಂದರೆ, ಕೈ ಸ್ವಲ್ಪ ಇದು ನಯಸ್ಸು ಇರುತ್ತೆ ಅಲ್ವಾ, ಸ್ವಲ್ಪ ನಯಸ್ಸು ಜಾಸ್ತಿ ಇರುತ್ತೆ. ಬೆಲ್ಲ ಹಾಕಿದ್ರೆ ಸ್ವಲ್ಪ ಅಂಟುತ್ತೆ. ಅಂಟು ಜಾಸ್ತಿ ಆದರೆ ಈ ಥರ ವಿಭೂತಿನ ಇದು ಮಾಡಿಕೊಂಡ್ರೆ ಕರೆಕ್ಟಾಗಿ ಬತ್ತಿನ ಹೊಸಿಬೋದು. ಅದಕ್ಕೋಸ್ಕರ ನಾನು ಬತ್ತಿ ಮಾಡುವಾಗ ಇದೆರಡು ಯೂಸ್ ಮಾಡ್ತೀನಿ. ಈ ಥರ ಇಟ್ಕೋತೀನಿ. ಇಲ್ಲಿ ಈ ಥರ ಹತ್ತಿನ ತಗೋತೀನಿ. ಇಷ್ಟು ತಗೋತೀನಿ ಒಂದು ಬತ್ತಿಗೆ. ತಗೊಂಡು ಈ ಥರ ಬತ್ತಿ ಮಾಡ್ತೀನಿ. ಈ ಥರ ಹೊಸಿತಾ ಹೋಗಬೇಕು. ಫ್ರೀ ಟೈಮಲ್ಲಿ ನಾನು ಈ ಥರ ಬತ್ತಿ ಮಾಡಿ ಸೇಲ್ ಮಾಡ್ತೀನಿ. ಈ ಥರ ಮಾಡಬೇಕು. ಕಾಣ್ತಾ ಇದೆಯಾ? ಕಮ್ಮಿ ಆದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಬರುತ್ತೆ. ಇದನ್ನು ಈ ಥರ ಕೆಳಗೆಲ್ಲ ಒರೆಸ್ಕೊಂಡಿದ್ದೀನಿ. ಈಗ ಇಡ್ತಾ ಇದ್ದೀನಿ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀನಿ. ಹಿಂಗೆ ತಗೊಳ್ಳೋದು, ಈ ಥರ ಕೈ ಜಾರುತ್ತೆ ಅಂದರೆ ಪುನಃ ಸ್ವಲ್ಪ ಬೆಲ್ಲ ತಗೊಳ್ಳೋದು, ಸ್ವಲ್ಪ ವಿಭೂತಿ ಇಂದ ಕೈನ ಈ ಥರ ಮಾಡ್ಕೋತೀರಿ. ಆಮೇಲೆ ನಮಗೆ ಬೇಗ ಆಗುತ್ತೆ, ಜಾರಲ್ಲ. ಈ ಥರ ಮಾಡಿ ಮಾಡಿ ಇಡ್ತೀನಿ. ನಮ್ಮ ಖರ್ಚಿಗೆ ಏನು ಬೇಕಾ, ನನ್ನ ಖರ್ಚಿಗೆ ನಾನೇ ಮಾಡ್ಕೋತೀನಿ. ಈ ಥರ ಸುಮ್ಮನೆ ಮನೇಲಿ ಫ್ರೀ ಟೈಮ್ ಸಿಗುತ್ತೆ, ಟೈಮ್ ಸಿಕ್ಕಿದಾಗ ಈ ಥರ ಟೈಮ್ನ ಯೂಸ್ ಮಾಡ್ಕೋತೀನಿ ನಾನು. ಅದರಲ್ಲೇ ಸೇವಿಂಗ್ಸು ಮಾಡ್ಬೋದು. ನಮಗೆ ಎಷ್ಟು ಬೇಕಾ ಸೇಲ್ ಮಾಡಿದ್ಮೇಲೆ ಬಂದ ದುಡ್ಡಲ್ಲಿ ಬೇಕಾದಷ್ಟು ಖರ್ಚಿಗೆ ಇಟ್ಕೋತೀನಿ. ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ಒಂದು ಹುಂಡಿಲಿ ಹಾಕಿ ಇಡ್ತೀನಿ. ಸೋಮವಾರ ಬತ್ತಿ ಮಾಡಬಾರ್ದಂತೆ, ಹಾಗಾಗಿ ಸೋಮವಾರ ಮಾಡಲ್ಲ ನಾನು. ಬೇರೆ ದಿನ ಮತ್ತು ಮಂತ್ಲಿ ಒಂದು 5 days ಮಾಡಲ್ಲ. ಲೇಡೀಸ್ದು ಪ್ರಾಬ್ಲಮ್ ಇರುತ್ತಲ್ಲ, ಇದಕ್ಕೆ ಮಂತ್ಲಿ 5 days ಮಾಡೋಕ್ಕೆ ಹೋಗಲ್ಲ. ಮತ್ತು ಕೆಲವು ಸಲ ಸಂಡೇ ಮಾಡೋಕ್ಕಾಗಲ್ಲ. ಯಾವ್ಯಾವಾಗ ನಮ್ಮ ಟೈಮ್ ಸಿಗುತ್ತಾ ಅವಾಗವಾಗ ಈ ಥರ ಮಾಡ್ತೀನಿ. ಒಂದು ವಾರದಲ್ಲೊಂದು 4 ಸಲ ಆದರೂ ಮಾಡ್ತೀನಿ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಲ್ವಾ, ನಿಮಗೂ ತೋರಿಸೋಣ ನಾನು ಯಾವ ಥರ ನನ್ನ ಟೈಮ್ನ, ಫ್ರೀ ಟೈಮ್ನ ಯೂಸ್ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಬತ್ತಿ ಮಾಡಿಕೊಂಡು ಇದು ಈ ಥರ ಆದಾಗ ಈ ಥರ ಒಂದು 10 ಜೋಡು ಮಾಡ್ತೀನಿ. ಈಗ ನೋಡಿ, ಇಲ್ಲೊಂದು 10 ಜೋಡಾಯಿತು. ಈ ಥರ ಇಟ್ಕೋತೀನಿ. ನೋಡಿ, ಈ ಥರ ಕೂತಿದ್ದೀನಿ. ಬೆನ್ನಿಗೆ ಸಪೋರ್ಟಾಗಿ ಈ ಥರ ಪಿಲ್ಲೋ ಇಟ್ಕೋತೀನಿ, ಇಲ್ಲಾಂದರೆ ಬ್ಯಾಕ್ ಪೇಯ್ನ್ ಬರುತ್ತೆ. ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇರ್ತೀನಿ.
ಈಗ ನಾವು ಒಂದು ಕಟ್ ಮಾಡೋಕ್ಕೆ ಅಟ್ಲೀಸ್ಟ್ 20 ಮಿನಿಟ್ಸ್ ಬೇಕು. ದಿವಸಕ್ಕೊಂದು ನನಗೆ ಯಾವ್ಯಾವ ಟೈಮ್ ಸಿಗುತ್ತೋ ಆವಾಗ ಮಾಡ್ತೀನಿ. ಒಂದು 10 ಕಟ್ ಅಂತ ಟಾರ್ಗೆಟ್ ಇಟ್ಟಿರ್ತೀನಿ. ಆದರೆ ಕೆಲವು ಸಲ ಆಗಲ್ಲ, ಕೆಲವು ಸಲ ಗೆಸ್ಟ್ ಎಲ್ಲ ಬಂದಾಗ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಟೈಮ್ ನಾವು ಅವ್ರಿಗೆ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಆ ಟೈಮಲ್ಲಿ ಮಾಡಲ್ಲ. ಯಾವ್ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಮಾಡ್ತೀನಿ. ಈ ಪಕ್ಕದ ಮನೆ ನನ್ನ ನೈಬರ್ಸ್ ಎಲ್ಲ ಕೆಲವ್ರು ತಗೋತಾರೆ, ಅವರಿಗೂ ಕೊಡ್ತೀನಿ. ಇದು ಈ ಥರ ಬತ್ತಿ ಮಾಡೋದು ನಮ್ಮಮ್ಮ ಊರಲ್ಲಿ ಮಾಡ್ತಾರೆ, ಊರಲ್ಲಿ ಸೇಲ್ ಮಾಡ್ತಾರೆ. ಇದೊಂದು 6 ಇಯರ್ಸಿಂದ ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊರೋನಾ ಆದಮೇಲೆ ಎಲ್ಲ ಸ್ವಲ್ಪ ಹೊಡೆತ ಜಾಸ್ತಿ ಬಿತ್ತು. ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ. ಪದೇ ಪದೇ ಹಸ್ಬೆಂಡ್ ಕೇಳೋಕ್ಕೂ ಆಗಲ್ಲ. ಸ್ವಲ್ಪ ನಾನು ಸೆನ್ಸಿಟಿವ್, ನಾನು ತುಂಬಾ ಸೆನ್ಸಿಟಿವ್. ನನಗೆ ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ, ಮತ್ತು ಬೇಗ ಇಮೋಷ್ನಲ್ ಆಗ್ತೀನಿ. ಈ ಥರದ್ದೆಲ್ಲ ಪ್ರಾಬ್ಲಮ್ ಇದೆ ನನಗೆ. ಹಾಗಾಗಿ ನನ್ನ ಲೋಕದಲ್ಲೇ ನಾನು ಇರ್ತೀನಿ. ನನ್ನ ಕೆಲಸ, ನನ್ನ ಈ ಥರ ಬತ್ತಿ ಇನ್ನೂ ಸುಮಾರಿದೆ, ಎಲ್ಲ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ. ಇದಾದಮೇಲೆ ಬೇರೆ ಬೇರೆ ಥರ ಕೆಲಸ ಮಾಡ್ತೀನಿ ನಾನು. ಬರೀ ಹೌಸ್ ವೈಫ್ಸ್ ಅಂದರೆ ನಾವು ಯಾವ ಥರ ಮನೆ ನೋಡ್ಕೋತೀವಿ, ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಶಾರ್ಟ್ಸ್ ವಿಡಿಯೋಗಳನ್ನು ಹಾಕ್ತಿದ್ದೀನಿ, ಲಾಂಗ್ ವಿಡಿಯೋ ಹಾಕ್ತೀನಿ. ಸ್ವಲ್ಪ ಟೈಮ್ ಇಲ್ಲ, ಸ್ವಲ್ಪ ಆರ್ಡ್ರ್ ಜಾಸ್ತಿ ಇದೆ ಬತ್ತಿದ್ದು. ಅದಕ್ಕೋಸ್ಕರ ನಂಗೆ ಟೈಮ್ ಸಿಕ್ಕಿದಾಗ ಜಾಸ್ತಿಯಾಗಿ ಈ ಥರ ಬತ್ತಿ ಮಾಡಿ ಆರ್ಡ್ರ್ ಇದೆ, ಅದಕ್ಕೆ ಆಗ್ತಾಯಿಲ್ಲ ಜಾಸ್ತಿ ಮಾಡಲಿಕ್ಕೆ. ಇನ್ನೂ ಮಾಡ್ತೀನಿ ಲಾಂಗ್ ವಿಡಿಯೋಗಳು. ನೆಕ್ಸ್ಟ್ ತುಂಬಾ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಗಳನ್ನು ಮಾಡ್ತೀನಿ. ನನ್ನ ದಿನಚರಿ, ನಾನು ಯಾವ ಥರ ಮನೇಲಿರ್ತೀನಿ, ನನ್ನ ಲೈಫ್ ಸ್ಟೈಲು, ಅದೆಲ್ಲದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ. ನನ್ನ ಕುಕ್ಕಿಂಗ್ ವಿಡಿಯೋಗಳನ್ನು ನೋಡಿ ನನಗೆ ಎನ್ಕರೇಜ್ ಮಾಡಿ ನನ್ನ ವಿಡಿಯೋಗಳಿಗೆ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನೋಡಿ, ಒಂದು ಕಟ್ಟು ಬತ್ತಿ ರೆಡಿಯಾಗಿದೆ. ಇದನ್ನು ಕಟ್ತೀನಿ. ನಾನು ಕಟ್ಟಲಿಕ್ಕೆ ಈ ಥರ ಜನಿವಾರ ದಾರ ಹೇಳ್ತಾರಲ್ಲ, ಈ ಥರ ಜನಿವಾರದ ದಾರ ತಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋತೀನಿ. ಇದನ್ನು ಎಲ್ಲ ಈಕ್ವಲ್ ಆಗಿ ಮಾಡ್ಕೋಬೇಕು. ಈ ಥರ ಕಟ್ತೀನಿ. ಉಳಿದಿದ್ದ ದಾರನ ಈ ಥರ ಕಟ್ ಮಾಡ್ಕೋತೀನಿ. ಇದು ನೋಡಿ, ಈ ಥರ ಮಾಡಿದ್ದೀನಿ. ನೋಡಿ ಇಷ್ಟು ಮಾಡಿಟ್ಟಿದ್ದೀನಿ. ಇನ್ನು ಸೇಲ್ಗೆಲ್ಲ ರೆಡಿ ಇದೆ. ನೋಡಿ, ಇಷ್ಟೆಲ್ಲ ಇದೆ. ಈ ಥರ ಪೇಪರ್ ಹಾಕ್ಕೊಂಡು ನೋಡಿ ಎಲ್ಲ ಕೌಂಟ್ ಮಾಡ್ತೀನಿ. ಇದೆಲ್ಲ ಸೇಲ್ಗೆ ರೆಡಿ ಮಾಡಿಟ್ಟಿದ್ದೀನಿ. ಇಷ್ಟು ಇನ್ನೂ ಇದೆ. ಇದೆಲ್ಲ ಸೇಲ್ಗೆ ಇನ್ನೊಂದು ಒಂದೊಂದೇ ಕೌಂಟ್ ಮಾಡಿ ಹಾಕ್ತೀನಿ. ಕೌಂಟ್ ಮಾಡಿ ಹಾಕಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀನಿ. ಚೆಕ್ ಮಾಡಿ ಅಂಗಡಿಗೆ ಕೊಡ್ತೀನಿ. ಈಗ ಇದರಲ್ಲಿ 20,000 ಆಗಿದೆ. ಅಂದರೆ 200 ಕಟ್ಟು ಬತ್ತಿ ಮಾಡಿದ್ದೀನಿ. ಇದನ್ನು ಅಂಗಡಿಗೆ ಹಾಕ್ತೀನಿ. ಥರ ಕಟ್ಟಿ ಸ್ವಲ್ಪ ನಿಧಾನಕ್ಕೆ ಕಟ್ಟಬೇಕು. ನೋಡಿ, ಇದು ಸೇಲ್ಗೆ ರೆಡಿ. ನೋಡಿ, ಇದು ನನ್ನ ಫ್ರೀ ಟೈಮ್ ವರ್ಕ್. ಈ ಥರ ಮಾಡಿಕೊಂಡು ಏನೋ ಮಾಡ್ಕೋತಾ ಇದ್ದೀನಿ.
ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸಿದ್ರೆ ಒಂದು ಥಮ್ಸ್ ಅಪ್ ಮಾಡಿ, ಕಾಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.